ಫುಲ್ ಟ್ಯಾಂಕ್ ಮಾಡಿದಾಗ 238 ಕಿಲೋಮೀಟರ್ಸ್ ನನಗೆ ಕೊಟ್ಟಿರೋ ಮೈಲೇಜು. ಇನ್ನೂ ಹೋಗುತ್ತಂತ ಅನಿಸುತ್ತೆ. ಗಾಡಿ ಇನ್ನೂ ಇಲ್ಲ ಆಫ್ ಆಗಿಲ್ಲ ಮತ್ತು ಎಳೆದಿಲ್ಲ ಕೂಡ. ನೋಡೋಣ ಬನ್ನಿ ಎಷ್ಟು ಹೋಗುತ್ತಂತ. ಮಂಗಳವಾರ ಮಾಡಿದೆ ಫುಲ್ ಟ್ಯಾಂಕು. ನೀವೇ ನೋಡ್ತೀರಲ್ಲ 238.4. ಬಾಟ್ಲಲ್ಲಿ 1 ಲೀಟ್ರ್ ಪೆಟ್ರೋಲ್ ತುಂಬಿಸ್ಕೊಂಡು ಮೈಲೇಜ್ ಟೆಸ್ಟ್ ಮಾಡೋಣ ಬನ್ನಿ. 1 ಲೀಟ್ರ್ ಪೆಟ್ರೋಲಿನ 100 ರೂಪಾಯಿಗೆ ಹಾಕಿದ್ರು ಬಾಟ್ಲಲ್ಲಿ. 1 ಲೀಟ್ರಿಗೆ 110 ರೂಪಾಯಿನೋ ಇದೆ, ಬಟ್ 1 ಲೀಟ್ರಿಗೆ 100 ರೂಪಾಯಿ ತೊಗೊಂಡ್ರು. ಅದನ್ನು ಬಾಟ್ಲ್ ಚಿಕ್ಕದೋ ಏನೋ ಗೊತ್ತಿಲ್ಲ ನನಗೆ. ಪೆಟ್ರೋಲ್ ಹಾಕ್ಕೊಂಡು ನಾನು ಡಿಕ್ಕಿಯಲ್ಲಿ ಇಟ್ಕೊಂಡು ನಾನು ಮನೆ ಕಡೆ ಹೊರಟಿದ್ದೀನಿ. ಮೈಲೇಜ್ ಟೆಸ್ಟ್ ಮಾಡೋಕ್ಕೆ ನಾನು ಹೊರಟೆ. ಇನ್ನೂ 242 ಕಿಲೋಮೀಟ್ರ್ ಹೋಗಿದೆ. ಗಾಡಿ ಆಫ್ ಆಗಿಲ್ಲ ಇನ್ನೂ ಎಲ್ಲೂ. ಕೇಳ್ತಿರಲ್ಲ ಆ್ಯಕ್ಟಿವ್ 125 ಎಷ್ಟು ಕೊಡುತ್ತೆ ಬ್ರೋ ಮೈಲೇಜ್ ಅಂತ. ನೋಡಿ ನೀವೇ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ. ಅಂದರೆ ಕೊಡುತ್ತೆ, ಒಂದು 45 ಗಂಟೆ ಕೊಡುತ್ತೆ. ಬಟ್ ನಾನು ಟೆಸ್ಟ್ ಮಾಡಿಲ್ಲ ಇಲ್ಲಿವರೆಗೂ. ವೀಡಿಯೋನೂ ಆಗುತ್ತೆ, ಹಿಂಗೆ ಟೆಸ್ಟ್ ಮಾಡ್ದಂಗೆ ಆಗುತ್ತೆ ಅಂತ ನಾನು ಟೆಸ್ಟ್ ಮಾಡ್ತಾಯಿದ್ದೀನಿ. ನೋಡ್ರಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಲಾಸ್ಟಲ್ಲಿ. ತುಂಬ ಜನ ಕೇಳ್ತಿದ್ರಿ ಯೂಟ್ಯೂಬಲ್ಲಿ ಹಣ ಬಂತ ಮತ್ತು ಇನ್ಸ್ಟಾಗ್ರಾಮಲ್ಲಿ ಹಣ ಬರೋಕ್ಕೆ ಸ್ಟಾರ್ಟ್ ಆಗಿದೆಯಾ ಅಂತ. ಇನ್ನೂ ಏನೇನು ಸ್ಟಾರ್ಟ್ ಆಗಿಲ್ಲ ನನಗೆ. ಸ್ಟಾರ್ಟ್ ಆಗಬೇಕು, ಬಟ್ ಮಾನಿಟೈಸ್ ಆಗೋಕ್ಕೆ ಯೂಟ್ಯೂಬಲ್ಲಿ ಇನ್ನೂ ತುಂಬ ಇದೆ ಮಾಡೋದು. ನಾನು ಸಕ್ಸಸ್ ಮಾಡೋಕ್ಕೆ ಅದಕ್ಕೆ 4,000 ವಾಚ್ ಟೈಮ್ ಅವರ್ ಬೇಕು. ನಾನು ಇನ್ನೂ 1,000 ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆದಮೇಲೆ ಎಷ್ಟು ಫಸ್ಟ್ ಪೇಮೆಂಟ್ ಎಷ್ಟು ಬಂತು ಎಲ್ಲ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಖ್ಯ ನನಗೆ ಮಾನಿಟೈಸ್ ಆಗಬೇಕಂದ್ರೆ ನಿಮ್ಮ ಸಪೋರ್ಟ್ ಬೇಕು. ನೀವು ಸಪೋರ್ಟ್ ಮಾಡಬೇಕಂದ್ರೆ ನಾನು ಅದೇ ಥರ ಕಂಟೆಂಟ್ ಕೊಡ್ತೀನಿ ಆದಷ್ಟು ಬೇಗ. ನಾನು ಸ್ವಲ್ಪ ರಜೆ ಅಂತ ನಾನು ಊರಿಗೆ ಬಂದುಬಿಟ್ಟು ಯಾವುದೇ ವೀಡಿಯೋಸು ಹಾಕ್ತಿಲ್ಲ, ಏನೂ ಮಾಡ್ತಿಲ್ಲ. ಹಂಗಂತ ನೀವು ಬೇಜಾರಾಗೋಕ್ಕೆ ಹೋಗ್ಬೇಡ್ರಿ. ಕಂಬ್ಯಾಕ್ ಕೊಟ್ಟಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ಇಷ್ಟು ಡಿಲೇ ಮಾಡ್ದೆ ಅಂತ. ನೋಡಿ 245 ಕೊಡ್ತು, ಗಾಡಿ ಆಫ್ ಆಗಿಬಿಡ್ತು. ಪೆಟ್ರೋಲ್ ಹಾಕಿದೆ 1 ಲೀಟ್ರ್ ಫುಲ್ ಕಂಪ್ಲೀಟಾಗಿ. ಬನ್ನಿ ನೋಡೋಣ ಇವಾಗ ಎಷ್ಟು ಕೊಡುತ್ತೆ ಎಷ್ಟಿಲ್ಲ ಅಂತ ಮೈಲೇಜು. ಇವಾಗ ಟ್ರಿಪ್ ಸೆಟ್ ಮಾಡ್ಕೊಳ್ಳೋಣ. 0 ಮಾಡಿಬಿಡೋಣ. 245 ಹೋಗಿರೋದು 0 ಆಯಿತು. ಇವಾಗಿಂದ ಸ್ಟಾರ್ಟು ಎಷ್ಟು ಕೊಡುತ್ತೆ ಎಷ್ಟಿಲ್ಲ ಮೈಲೇಜ್ ಅಂತ. ಇನ್ನೊಂದು ಏನಾಗ್ತಿದೆ ಅಂದರೆ ನನ್ನ ಇನ್ಸ್ಟಾದಲ್ಲಿ ಡ್ಯಾಶ್ ಬೋರ್ಡು ತೀರಾ ಮೈನಸ್ ಆಗಿಬಿಟ್ಟಿದೆ. ಪ್ಲಸ್ ಅನ್ನೋದು ವರ್ಡೇ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಫುಲ್ಲು ಮೈನಸ್ಸು. 7M ಏನೋ ಇತ್ತು ಲಾಸ್ಟ್ ಮಂತು, ಇವಾಗ ನೋಡಿದ್ರೆ 1M ಇಲ್ಲ. ಅದಕ್ಕೆ ತಿರ್ಗಾ ವೀಡಿಯೋಸ್ ಮಾಡಬೇಕಂತ ಇದ್ದೀನಿ. ಬಟ್ ಇವಾಗ ರೀಸೆಂಟಾಗಿ ಮಾಡಿರೋ ಥರ ಕಂಟೆಂಟ್ ಮಾಡಲ್ಲ, ಬೇರೆ ಥರ ಮಾಡ್ತೀನಿ ಕಂಟೆಂಟು. ನೋಡಿ 31 ಕಿಲೋಮೀಟ್ರ್ ಓಡ್ತಾ ಇದೆ ಇನ್ನೂ ಗಾಡಿ. ಅದು 150 ರೂಪೀಸ್ ಪೆಟ್ರೋಲ್ ಇದ್ದರೆ ಏನೋ ಒಂದು ಟಿಕ್ ತೋರಿಸುತ್ತಂತೆ. ನೋಡಿ 35 ಓಡಿದೆ, ಬಟ್ ಇನ್ನೂ ಓಡುತ್ತೆ. ನಾನು ಇಲ್ಲಿ ಮಳೆ ಬರೋ ಕಾರಣದಿಂದ ನಾನು ಮನೆಗೆ ಹೋಗ್ತಾಯಿದ್ದೀನಿ ಪೆಟ್ರೋಲ್ ಹಾಕ್ಸ್ಕೊಂಡು. ಬರುತ್ತೆ ಗೈಸ್, ಆ್ಯಕ್ಟಿವ್ ಅಲ್ಲ 40ವರೆಗೂ ಬರುತ್ತೆ. ನೀವು ರ್ಯಾಶಾಗಿ ಹೊಡೆದ್ರು 40 ಬರುತ್ತೆ. ಲಾಂಗಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ 50. ಏನು ಮಾಡೋದೋ ಗೊತ್ತಿಲ್ಲ. ಲಾಂಗ್ ಒಂದು ಟೈಮ್ ಟೆಸ್ಟ್ ಮಾಡಿ ಅದನ್ನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನೋಡಿ ಇನ್ನೂ ಆ್ಯಕ್ಟಿವ್ ಬಗ್ಗೆ ನಿಮ್ಗೆ ಏನೇನು ಮಾಹಿತಿ ಬೇಕು ಕಮೆಂಟ್ ಹಾಕಿ, ನಾನು ತಿಳಿಸ್ಕೊಡ್ತೀನಿ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್, ಬಾಯ್.